ಮಾಡ್ಲಕತ್ತಾರೆ. ಈಗ 75-80% ಹಿಂದೂ ಏರಿಯಾದಾಗ ಮಸೂತಿ ಎದಕ್ಕೆ ಬೇಕು? ದಿನ 5 ಸಲ ಬದ್ರಕೋತ್ ಕುಂಡ್ರವ್ರು ನಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ? ನಮ್ಮ ಇದು ಅಯೋಧ್ಯ ಮಂದಿರ ವಹಿ ಬನಾಂಗಿ ಅನ್ನುವಂಥ ಹಾಡು ಅವ್ರಿಗೆ ಬ್ಯಾನಿ ಆಗ್ತದೆ. ನೀವು ದಿನ 5 ಸಲ ಹೊಡಿತೀರಲ್ಲಪ್ಪ, ನಿಮ್ದು ಯಾರು ಕೇಳಬೇಕು? ಇದನ್ನು ಬ್ಯಾನ್ ಮಾಡಬೇಕು. ಮಸೂತಿಗಳನ್ನ ನೀವು ಹೇಳ್ದಂಗೆ ಪ್ಲಾಟ್ದಾಗ ತೊಗೋತಾರೆ. ಈಗೆಲ್ಲ ನಮ್ಮ ಬಿಜಾಪುರನಾಗೂ ಅಂಥ 2-3 ಕಡೆ ನಾವು ಕೆಡಿಸ್ವಿ. ಅವ್ರೇನು ಮಾಡ್ತಾರೆ, ಲೇಔಟದಾಗ ಒಂದು ಪ್ಲಾಟ್ ತೊಗೊಂಡು ಕಟ್ಟಿಬಿಡೋದು. ಮಗ್ಲೇ ಏನಿರ್ತದೆ, ಗಾರ್ಡನ್ ಜಾಗ ಇರ್ತದೆ, ಅದನ್ನು ಕಬ್ಜಾ ಮಾಡೋದು. ಇದೊಂದು ವ್ಯವಸ್ಥಿತ ಅವ್ರದ್ದು ಇದೇ ಮಾಡ್ಕೊಂಡು ಬಂದ. ಅವ್ರು ನಮ್ಮ ದೇಶನಾಗ ಬಂದಿದ್ದೇ ಇದ್ರ ಸಲುವಾಗಿ. ಅವನೇನು ದೇಶ ಉದ್ಧಾರ ಮಾಡುವಂಥ ಯಾವ ಮಗ ಮಾಡ್ಯಾನ ಹೇಳ್ರಿ? ಔರಂಗಜೇಬ್ ಮಾಡ್ಯಾನ, ಟಿಪ್ಪು ಸುಲ್ತಾನ್ ಮಾಡ್ಯಾನ, ಬರೀ ಇದೇ ದಂಧ ಮಾಡ್ಯಾರ ಅವ್ರು. ಬರೀ ಏನಾಗಿದೆ ಹೇಳ್ರ, ಇದ್ರ ಹಿಂದೆ ಕಾಂಗ್ರೆಸ್ ಬೆಂಬಲ ಇದೆ ಇಡೀ ದೇಶದಲ್ಲಿ. ನರೇಂದ್ರ ಮೋದಿಯವರ ಆಡಳಿತ, ಅವರು 3ನೇ ಬಾರಿಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾನೆ ಅನ್ನೋಂಥ ಭಾವನೆ ಇವತ್ತೇನು ದೇಶನಾಗ ಬಂದದಲ್ಲ. ಏನಾದರೂ ಮಾಡಿ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥದ್ದು ವ್ಯವಸ್ಥಿತ. ನೋಡ್ರಿ, ನರೇಂದ್ರ ಮೋದಿಯವ್ರು ಕುಂಡ್ರುವಂಥ ಪಾರ್ಲಿಮೆಂಟ್ನ ಕುರ್ಚಿ ಬಲಿ ಪಾಪ ದಲಿತ ಹೆಣ್ಮಕ್ಳು ಏನು ಸಂಸದರು ಅದಾರ, ಅವ್ನ ಬಿಟ್ಟು ಪ್ರಧಾನಮಂತ್ರಿಗೆ ಅಪಮಾನ ಮಾಡಬೇಕು ಅನ್ನೋಂಥ ಸಂಚು ನಡೆದಿತ್ತು. ಅವ್ರು ಸುದೈವ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇರಲಿಲ್ಲ. ಇದ್ರೆ ಏನಾಗ್ತಿತ್ತು? ಏನಾರು ಪ್ರಧಾನಮಂತ್ರಿಗಳ ಮೈ ಮ್ಯಾಗ ಹೋಗಿದ್ರೆ, ಏನೋ ಗಲಾಟೆ ಆಗಿದ್ರೆ ಇಡೀ ದೇಶದ ಪ್ರಧಾನಮಂತ್ರಿಗಳಿಗೆ ಅಪಮಾನ ಅಂದ್ರೆ ಇಡೀ ದೇಶಕ್ಕೆ ಅಪಮಾನ. ಅಲ್ಲಿವರೆಗೆ ಕ್ರಿಮಿನಲ್ ಈ ರಾಹುಲ್ ಗಾಂಧಿ ಅದಾನ. ರಾಹುಲ್ ಗಾಂಧಿ ಒಬ್ಬ ಪಕ್ಕಾ ಪಾಕಿಸ್ತಾನ ಏಜೆಂಟ್ ಇವ ಮತ್ತು ಚೀನಾ ಏಜೆಂಟ್. ಮೊನ್ನೆ AI ಸಮ್ಮಿಟ್ ನಡೆದೈತೆ ಒಂದು ಕಡೆ. ಬರೇ ಮೇಲೆ ಹೋಗಿ ಗದ್ದಲ ಮಾಡ್ತಾರೆ. ಇವ್ರ ಅರ್ಥ ಏನು? ಮೊದಲೇ ಬತ್ಲೆ ಅದಾರ. ಕಾಂಗ್ರೆಸ್ ಅಂದರೆ ಬತ್ಲೆ ಪಾರ್ಟಿ ಅದು. ಆ ನೆಹರು ಹಿಡಿದು ಬರೀ ಬತ್ಲೆನದಾಗ ಭಾಳ ಕೆಲಸ ಮಾಡ್ಯಾರ ಅವರು. ಆ ಸಮ್ಮಿಟ್ನಾಗ ಬತ್ಲೆ ಇದು ರಾಹುಲ್ ಗಾಂಧಿ ಪ್ರಚೋದನೆ ಮಾಡಿ ಕಳಿಸ್ತಾನೆ. ಅಂದ್ರೆ ಭಾರತದ ಬೆಳವಣಿಗೆ ಏನಿದೆ, ಭಾರತದ ಇವತ್ತು ಎಷ್ಟು ಜಗತ್ತಿನ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದೆಯಲ್ಲ, ಇನ್ನು ಕೆಲವೊಂದು ವರ್ಷಕ್ಕೆ ಕೆಲವೊಂದು ದಿವಸ ಭಾರತ 3ನೇ ಸ್ಥಾನಕ್ಕೆ ಬರೋದಿದೆ. ಈಗಾಗಲೇ ನಾವು ಇಂಗ್ಲೆಂಡನ್ನು ಹಿಂದಕ್ಕೆ ಬಿಟ್ಟಿವು, ಜಪಾನ್ ಹಿಂದಕ್ಕೆ ಬಿಟ್ಟಿವು. ಇದು ಅವರಿಗೆ ನೋಡೋದಾಗಲಾಗ್ಯದ. ಅದಕ್ಕೆ ಈ ರೀತಿ ಶಿವಾಜಿ ಮಹಾರಾಜರ ಗಲಾಟೆ. ಒಬ್ಬ ಕಾಂಗ್ರೆಸ್ ಲೀಡರ್ರೇ ಇದನ್ನ ಖಂಡನೆ ಮಾಡ್ಯಾನನ್ರಿ. ನಾವು ಆ್ಯಕ್ಷನ್ ತಗೋರಿ ಅಂತ ಹೇಳ್ಯಾರ. ಇಲ್ಲ, ಎಲ್ಲದಾನ ಸಂತೋಷ್ ಲಾಡು ಎರಡು ದೊಡ್ಡ ಮಾತಾಡ್ತಿದ್ರು. ಮೊನ್ನೆ ಅತನ್ಯಾಗ ಹೇಳ್ತಿದ್ರು, ಶಿವಾಜಿ ಮಹಾರಾಜರಿಗೆ ಐಡಿಯಾ ಮಾಡಿಕೊಟ್ಟವನು ಮುಸ್ಲಿಂ ಒಬ್ಬ ಸೈನಿಕ ಅಂತ. ಇವನು ಅಫ್ಜಲ್ ಖಾನ್ ಹೊಡಿಲಿಕ್ಕೆ. ಯಾರ ಪುಸ್ತಕ ಇವ್ರು ಯಾವಾಗ ತೆಗೆದವ್ರು? ಇವ್ರ ಪುಸ್ತಕಗಳೇ ಗುರ್ತಾಗಲ್ಲಾಗ್ಯಾವ ನಮ್ಗೆ. ಇಡೀ ಜಗತ್ತಿಗೆ ಗುರ್ತೈತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಹೆಂಗೆ ಹೊಡೆದ್ರು. ಒಬ್ಬ ಮುಸ್ಲಿಂ ಅವನ ಮೊಹಮ್ಮದರ್ ಇರ್ಬೋದು, ಗೈಬೂರ್ ಇರ್ಬೋದು, ಇವ್ರು ಕೂಡಿಸಿ ಅವಾರ ಪ್ಲ್ಯಾನ್ ಮಾಡಿಕೊಟ್ಟ. ಅದಕ್ಕೆ ಅಫ್ಜಲ್ ಖಾನ್ ಹೊಡೆದ್ರು ಶಿವಾಜಿ ಮಹಾರಾಜರ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ತನ ಇವ್ರು ಕೀಳು ಮಟ್ಟಕ್ಕೆ ಬಂದಾರ ಅನ್ನೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.